ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತೈಲ ಮತ್ತು ಅನಿಲಕ್ಕೆ ಸಂಕಷ್ಟ ಶುರುವಾಗಿದೆ. ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಈಗ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಇಂಧನ ಭದ್ರತೆ, ಇಂಧನ ಪೂರೈಕೆ ಮತ್ತು ಆರ್ಥಿಕತೆಯ ಪರಿಣಾಮಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇನ್ನು ದೇಶದಲ್ಲಿ ಇಂಧನ ಕೊರತೆ ಮಧ್ಯೆಯೇ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸುದ್ದಿಗೋಷ್ಠಿ ನಡೆಸಿದೆ. ದೇಶದಲ್ಲಿ ಕಚ್ಚಾ ತೈಲಕ್ಕೆ ಕೊರತೆ ಇಲ್ಲ. 2 ತಿಂಗಳುಗಳಿಗೆ ಆಗುವಷ್ಟು ಕಚ್ಚಾ ತೈಲ ಸಂಗ್ರಹ ಇದೆ. ಕಚ್ಚಾ ತೈಲ ಪೂರೈಕೆಗೆ ಭಾರತ ಸರ್ಕಾರ ವ್ಯವಸ್ಥೆ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಹೆಚ್ಚಳವಾಗಿಲ್ಲ ಅಂತ ಹೇಳಿದ್ದಾರೆ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಭಾರೀ ಏರಿಕೆಯಾಗಿದೆ. 19 ಕೆಜಿ ಸಿಲಿಂಡರ್ ಬೆಲೆ ₹195 ಹೆಚ್ಚಳವಾಗಿದೆ. ದೆಹಲಿ ಮಾರುಕಟ್ಟೆಯಲ್ಲಿ ಈಗ ಇದರ ಬೆಲೆ ₹195 ಜಾಸ್ತಿ ಆಗಿದ್ದು, ಸಿಲಿಂಡರ್ ಬೆಲೆ ₹2078 ತಲುಪಿದೆ. ಇನ್ನು ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಸದ್ಯದಲ್ಲಿ ಯಾವುದೇ ಏರಿಕೆ ಕಂಡಿಲ್ಲ ಅಂತ ಹೇಳಲಾಗಿದೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಾಗಿದ್ದು, ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಯುದ್ಧದಿಂದಾಗಿ ಹೋಟೆಲ್ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ನ ದರ ಏರಿಕೆ ಮಾಡಿದ್ರೆ ಹೋಟೆಲ್ ನಡೆಸೋದೇ ದುಸ್ತರ ಆಗುತ್ತೆ. ಈಗಾಗಲೇ ಸರಿಯಾಗಿ ಗ್ಯಾಸ್ ಸಿಲಿಂಡರೂ ಸಿಗ್ತಿಲ್ಲ. ಇದರ ನಡುವೆ ದರ ಏರಿಕೆ ಮಾಡಿದ್ರೆ ಹೇಗೆ? ನಾವು ಹೋಟೆಲ್ ಅನ್ನು ನಡೆಸೋದು ಹೇಗೆ? ಜೀವನ ನಡೆಸೋದು ಹೇಗೆ ಅಂತ ಹೋಟೆಲ್ ಮಾಲೀಕರು ಪ್ರಶ್ನೆ ಮಾಡ್ತಿದ್ದಾರೆ. 30-40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಟ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ ₹2000 ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನು ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋ ದಿನಕ್ಕೆ. ಈಗ ಅದನ್ನ ಜಾಸ್ತಿ ದುಡ್ಡು ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5600, 7000, 8000 ಅವ್ರು ಹೇಳಿದ್ದೆ ಬೆಲೆ ಆ ಥರ ಆಗ್ಬಿಟ್ಟು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಹಿನ್ನೆಲೆ ತಿಂಡಿ ಹಾಗೂ ಊಟದ ದರವನ್ನೂ ಏರಿಕೆ ಮಾಡುವುದರ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಸುಳಿವು ಕೊಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ದರ ಏರಿಕೆ ಮಾಡುವುದು ಹೋಟೆಲ್ ಮಾಲೀಕರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ₹145 ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ ₹202 ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ ₹150 ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ ₹497 ಗ್ಯಾಸಿಗೆ ಹೆಚ್ಚ ಕೊಡಬೇಕಾಗಿದೆ. ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂಥ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಬೆಂಗಳೂರಲ್ಲಿ ಹಲವು ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದಾವೆ. ಇದರಿಂದ ಆಟೋ ಚಾಲಕರು ಆಟೋ ಗ್ಯಾಸ್ ಮುಂದೆ ಕ್ಯೂ ನಿಂತುಕೊಂಡಿದ್ದಾರೆ. ಟಿಸಿಪಾಳ್ಯದ ಅಯ್ಯಪ್ಪ ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. 15 ದಿನದಿಂದ ಇದೇ ಸಮಸ್ಯೆ ಇದೆ. ಎಲ್ಲೋದ್ರೂ ಬರೀ ರೇಟ್ ಜಾಸ್ತಿ, ರೇಟ್ ಜಂಪು. ನಾವೇನಾದ್ರು ₹10 ರೇಟ್ ಜಾಸ್ತಿ ಕೇಳಿಬಿಟ್ರೆ ಎಲ್ಲರೂ ಬಂದು ಕೇಳಿಬಿಡ್ತಾರೆ, ರೇಟ್ ಆಟೋದವರು ರೇಟ್ ಜಾಸ್ತಿ ಇಸ್ಕೊಂಡ್ರು ಅಂತ. ಇವ್ರು ಗ್ಯಾಸ್ ಬಂಕವರು ಒಂದೊಂದು ಬಂಕವರು 110, 115 ಮಾಡ್ತಾರೆ. ಅದನ್ನು ಕೇಳೋಕೆ ಯಾರೂ ಇಲ್ಲ ಇಲ್ಲಿ. ಇತ್ತ ಮಹದೇವಪುರದಲ್ಲೂ ಆಟೋಗೆ LPG ಸಮಸ್ಯೆ ಆಗಿದೆ. ಮಹದೇವಪುರದ ಹೂಡಿ ಗ್ಯಾಸ್ ಬಂಕ್ನ ಮುಂದೆ ಚಾಲಕರು ಕ್ಯೂ ನಿಂತುಕೊಂಡಿದ್ದಾರೆ. ಗ್ಯಾಸ್ ಖಾಲಿಯಾಗಿ ಚಾಲಕರು ಆಟೋವನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಹೆಸರುಘಟ್ಟದ 8ನೇ ಮೈಲಿಯಲ್ಲೂ ಕೂಡ ಆಟೋ ಬಂಕ್ಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಾನೆ ಇಲ್ಲ. ಇದರಿಂದ ಹಲವು ಬಂಕ್ಗಳು ಬಂದ್ ಆಗಿದ್ದಾವೆ. ಗ್ಯಾಸ್ ಸಿಗುವ ಕೆಲವು ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತುಕೊಂಡಿದ್ದಾರೆ. ಯಶವಂತಪುರದ ಆಟೋ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಇದರಿಂದ ಆಟೋ ಚಾಲಕರು ಬಂಕ್ ಮುಂದೆನೆ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲು ಇದು ರ್ಯಾಪಿಡೋ ಬೈಕ್ ಬಿಟ್ರು, ನಮ್ಮನ್ನ ಫಸ್ಟ್ ತೆಗೆದ್ರು. ಬಸ್ಸು ಫ್ರೀ ಬಿಟ್ರು, ನಮ್ಮನ್ನು ತೆಗೆದ್ರು. ಏನು ಇವ್ರಿಗೆ ನಮ್ಮ ಆಟೋ ಡ್ರೈವರ್ಗಳೇ ಟಾರ್ಗೆಟ್ ಆಗ್ಬಿಟ್ಟವ್ರ ಅಂತ. ಏನು ಈ ಕಡೆ ಗ್ಯಾಸ್ ಸಿಕ್ಕಲ್ಲ, ಈ ಕಡೆ ಪೆಟ್ರೋಲ್ ಸಿಕ್ಕಲ್ಲ, ಈ ಕಡೆ ವ್ಯಾಪಾರ ಇಲ್ಲ, ಈ ಕಡೆ ಎಲ್ಲ ಥರ ಹಿಂಸೆ ಕೊಟ್ಬಿಟ್ರೆ ಆಟೋದವ್ರ ಗತಿ ಏನಾಗಬೇಕು ಹೇಳಿ? ಸಂಸಾರ ಕಟ್ಕೊಂಡು ಪಾಪ ಅವ್ರ ಹಣೆ ಬರಗಳು ಏನು ನೋಡಿ. ಬೆಳಿಗ್ಗೆ ನಾವು 8 ಗಂಟೆಯಿಂದ ನಿಂತಿದ್ದೀವಿ. ಯಾವ ಬಂಕಲ್ಲೂ ಗ್ಯಾಸ್ ಸಿಕ್ಕದೇ ಇದ್ರೆ ನಾವು ಆಟೋ ಡ್ರೈವರ್ ಜೀವನಗಳು ಏನಾಗಬೇಕು ಹೇಳಿ? ಬೆಂಗಳೂರಿನ ಶೇಷಾದ್ರಿಪುರಂನಲ್ಲೂ ಆಟೋಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಬಂಕ್ಗಳ ಮುಂದೆ ಬೆಳಗ್ಗೆಯಿಂದನೇ ಕ್ಯೂ ನಿಂತಿದ್ದಾರೆ. ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ಮುಂದೆ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾಯ್ತಾನೇ ಇದ್ದಾರೆ. ಗಂಟೆಯಿಂದ ಓಡಾಡ್ತಾ ಇದೀವಿ, ಎಲ್ಲೋದ್ರೂ ಸಿಗ್ತಾ ಇಲ್ಲ. ರಾಜಾಜಿನಗರ ಸಿಗ್ತದೆ ಅಂದ್ರು ಅಲ್ಲಿಲ್ಲ. ಲೆಗ್ಗರಿಂದ ಥ್ರೋ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲೂ ನೋಡ್ರೆ ಲೈನ್ 1.5 ಕಿಲೋಮೀಟರ್ ಇದೆ.
ಯಾವಾಗ ಸಿಗುತ್ತೆ ಸ್ಟಾಕ್ ಇದೆ ಅಂತ ಹೇಳ್ತಾರೆ, ಎಲ್ಲಿ ಸಿಗುತ್ತೆ ಅಂತ ಅದೇ ಗೊತ್ತಿಲ್ಲ. ಇಷ್ಟೊತ್ತಾಯ್ತು, ಇವಾಗ ಇಲ್ಲೇ ಊಟ ಟೈಮ್ ಆಗಿದೆ, ಬಾಡಿಗೆ ಎಲ್ಲಿ ಸಿಗುತ್ತೆ ಇವಾಗೆಲ್ಲ ಹೋದರೆ? ಪೀಕ್ ಅವರ್ ಮುಗ್ದೋಯ್ತು. ಇವತ್ತು ಬೆಂಗಳೂರಿನಲ್ಲಿ ನೋಡಿ, ಬೆಳಗ್ಗೆ ರಾಜಾಜಿನಗರದಲ್ಲಿ ಬರೀ 3 ಗಂಟೆ ಒಂದು ಬಂಕಲ್ಲಿ ಹಾಕ್ತಾರೆ, ಇನ್ನೊಂದು ಬಂಕಲ್ಲಿ ಅರ್ಧ ಗಂಟೆ ಹಾಕ್ತಾರೆ, ಕ್ಲೋಸ್ ಮಾಡ್ತಾರೆ, ಗ್ಯಾಸೇ ಇಲ್ಲ ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ ಅಂದರೆ ಇದಕ್ಕೆ ನೇರವಾಗಿ ಸರ್ಕಾರವೇ ಎಸ್ಮ ಜಾರಿಯಾಗಿದ್ದರೆ ಇವತ್ತು ಇರುವಂಥ ಬಂಕ್ಗಳಲ್ಲಿ ಗ್ಯಾಸು ಸರಾಗವಾಗಿ ಚಾಲಕರುಗಳಿಗೆ ಸಿಗಬೇಕಾಗಿತ್ತು. ಯಾಕೆ ಸಿಗ್ತಾ ಇಲ್ಲ? ಬೆಂಗಳೂರಿನ ರಾಜಾಜಿನಗರದಲ್ಲೂ ಆಟೋ ಎಲ್ಪಿಜಿಗೆ ಚಾಲಕರು ಪರದಾಡ್ತಿದ್ದಾರೆ. ಆಟೋ ಎಲ್ಪಿಜಿ ಬಂಕ್ ಬಳಿ ಕಿಲೋಮೀಟರ್ ವರೆಗೂ ಕೂಡ ಕ್ಯೂ ನಿಂತಿದ್ರು. ನಿನ್ನೆ 80 ರೂಪಾಯಿ ಇದ್ದ ಕೆಜಿ ಗ್ಯಾಸ್ ಬೆಲೆ ಇವತ್ತು 89 ರೂಪಾಯಿ ಆಗಿದ್ದು ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಇರುವ ಒಂದು ಬಂಕಲ್ಲಿ ಒಂದು ಆಟೋಗೆ ಕೇವಲ 400 ರೂಪಾಯಿಗೆ ಮಾತ್ರ ಗ್ಯಾಸ್ ನೀಡಲಾಗ್ತಿದೆ. ಬೆಂಗಳೂರಿನ ಮತ್ತಿಕೆರೆಯಲ್ಲೂ ಆಟೋ ಎಲ್ಪಿಜಿ ಖಾಲಿಯಾಗಿದೆ. ಗ್ಯಾಸ್ ಖಾಲಿ ಹಿನ್ನೆಲೆ ಬಂಕ್ಗಳು ಕ್ಲೋಸ್ ಆಗಿವೆ. ಇದರಿಂದ ಎಜಿಎಸ್ ಆಟೋ ಗ್ಯಾಸ್ ಬಂಕ್ ಮುಂದೆಯೇ ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿದ್ದಾರೆ. ಬೆಂಗಳೂರಿನ ಜೆಸಿ ನಗರದಲ್ಲೂ ಆಟೋ ಗ್ಯಾಸ್ಗೆ ಸಂಕಷ್ಟ ಶುರುವಾಗಿದೆ. ಜೆಸಿ ನಗರದ ಗೋ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದ್ದು ಬಂಕ್ ಮುಂದೆ ಆಟೋ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಆಟೋಗಳಿಗೆ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ ಮುಂದೆನೇ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಈ ನಡುವೆ ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ಆಟೋ ಗ್ಯಾಸ್ ದರ ಏರಿಕೆ ಹಿನ್ನೆಲೆಯಲ್ಲಿ ಹಾವೇರಿಯ ರಾಣೆಬೆನ್ನೂರಲ್ಲಿ ಆಟೋ ಚಾಲಕರು ಪ್ರತಿಭಟಿಸಿದ್ದಾರೆ. 1 ಕೆಜಿ ಆಟೋ ಗ್ಯಾಸ್ ಬೆಲೆ 99 ರೂಪಾಯಿ 95 ಪೈಸೆ ಆಗಿದ್ದು ರೊಚ್ಚಿಗೆದ್ದ ಆಟೋ ಚಾಲಕರು ಬಂಕ್ ಮುಂದೆನೇ ಪ್ರತಿಭಟಿಸಿದ್ದಾರೆ. ಅದರಲ್ಲಿ ಈಗಾಗಲೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ಕ್ಷೇತ್ರದಲ್ಲಿ LPG ಗ್ಯಾಸ್ 3 ಅದಾವು. ಅದರಲ್ಲಿ ಒಂದು ಬಂದ್ ಆಗಿದೆ, 2 ಚಾಲ್ತಿಯಲ್ಲಿವೆ. ಇದು 2 ಏನಿದೆಯೋ ಈ ಬಂಕ್ ಮಾಲೀಕರು ಹೊಂದಾಣಿಕೆಯಿಂದ ಇವತ್ತು ಬಡವರ ರಕ್ತವನ್ನು ಇರ್ತಾ ಇದ್ದಾರೆ, ವೆರಿಫಿಕೇಶನ್ ಮಾಡ್ತಾರೆ. ಅಂದರೆ ಏನು ಇವತ್ತು ಇಲ್ಲಿ ಬಂಕಿನಲ್ಲಿ ಗ್ಯಾಸ್ ಇದ್ದರೂ ಕೂಡ ಇಲ್ಲ ಅಂತ ಅಭಾವ ಸೃಷ್ಟಿ ಮಾಡಿ ಇವತ್ತು ಹೆಚ್ಚಿನ ದರದಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹಿಂದೆ ಹೋರಾಟಗಳನ್ನು ಮಾಡಿದ್ರು, ಅದು ಸಂಬಂಧಪಟ್ಟ ಅಧಿಕಾರಿಗಳ ಗಮನ. ರಾಯಚೂರು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಸಂಕಷ್ಟ ಶುರುವಾಗಿದೆ. ರಾಯಚೂರು ನಗರದಲ್ಲಿ 3 ಗ್ಯಾಸ್ ಬಂಕ್ಗಳಿದ್ದು ಬಂದ್ ಆಗಿದ್ದಾವೆ. ಆಟೋ ಚಾಲಕರು ಸಂಕಷ್ಟಕ್ಕೆ ಸೇರಿಕೊಂಡಿದ್ದಾರೆ. ಗ್ಯಾಸ್ ಇಲ್ಲದೆ 3 ರಿಂದ 4 ಸಾವಿರ ಆಟೋಗಳು ಸಂಕಷ್ಟ ಅನುಭವಿಸಿದೆ. ಚಿಕ್ಕಮಗಳೂರಲ್ಲೂ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಜಿಲ್ಲೆಯಲ್ಲಿರೋ 4 ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಸ್ಟಾಕ್ ಇಲ್ಲ. ಎಲ್ಪಿಜಿ ಗ್ಯಾಸ್ನನ್ನೇ ಬಂಕನ್ನೇ ಈಗಾಗಲೇ ಬಂದ್ ಮಾಡಲಾಗಿದೆ. ಗ್ಯಾಸ್ ಬಂಕ್ ಕ್ಲೋಸ್ ಹಿನ್ನೆಲೆ ಆಟೋಗಳನ್ನು ಬಂಕ್ನಲ್ಲೇ ನಿಲ್ಲಿಸಿ ಚಾಲಕರು ಹೋಗಿದ್ದಾರೆ. ಇನ್ನು ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ಆಟೋ ಚಾಲಕರು ಮನವಿ ಸಲ್ಲಿಸಿದ್ದಾರೆ. ಗ್ಯಾಸ್ ಇಲ್ಲದೆ ನಾವು ಆಟೋ ಓಡಿಸೋದಕ್ಕಾಗ್ತಾ ಇಲ್ಲ ಅಂತ ಮನವಿ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಗ್ಯಾಸ್ ಸಿಲಿಂಡರ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ರಾಮನಗರದ ಹೊರವಲಯದಲ್ಲಿರುವ ಬಂಕ್ಗಳಲ್ಲಿ ಗ್ಯಾಸ್ ಸ್ಟಾಕ್ ಇಲ್ಲದೆ ಬೀಗ ಹಾಕಲಾಗಿದೆ. ಬಂಕ್ಗೆ ಬೀಗ ಹಿನ್ನೆಲೆ ಗ್ಯಾಸ್ ತುಂಬಿಸಿಕೊಳ್ಳುವುದಕ್ಕೆ ಬಂದ ಆಟೋ ಚಾಲಕರು ಪರದಾಡಬೇಕಾಯಿತು. ಮಂಗಳೂರಲ್ಲೂ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡಬೇಕಾಯಿತು. ಮಂಗಳೂರು ನಗರದಲ್ಲಿರುವ 7 ಗ್ಯಾಸ್ ಬಂಕ್ಗಳಲ್ಲೂ ಗ್ಯಾಸ್ ಖಾಲಿಯಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ. ನರಗುಂದ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಜನ ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. ಊಟ ನಿದ್ದೆ ಬಿಟ್ಟು ನಸುಕಿಂದಲೇ ಸಿದ್ದನಬಾವಿ ಓಣಿಯಲ್ಲಿರುವ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ನೂರಾರು ಜನ ಗ್ರಾಹಕರು ಕ್ಯೂನಲ್ಲಿ ನಿಂತಿದ್ದರು. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಅಜ್ಜಂಪುರ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಅದರ ಮುಂದೆ ಜನ ಕ್ಯೂ ನಿಂತುಕೊಂಡಿದ್ರು. ಖಾಲಿ ಸಿಲಿಂಡರ್ ಹಿಡಿದು ಸರತಿ ಸಾಲಲ್ಲಿ 500ಕ್ಕೂ ಹೆಚ್ಚು ಜನ ನಿಂತುಕೊಂಡಿದ್ರು. ಅಲ್ಲದೆ ಹುಬ್ಬಳ್ಳಿಯಲ್ಲೂ ಕೂಡ ಸಿಲಿಂಡರ್ ಕೊರತೆ ನಡುವೆ ಸರ್ವರ್ ಸಮಸ್ಯೆ ಉಂಟಾಗಿದೆ. ಗೃಹ ಬಳಕೆ ಸಿಲಿಂಡರ್ ಬುಕ್ ಮಾಡೋಕೆ ಸರ್ವರ್ ಸಮಸ್ಯೆ ಎದುರಾಗಿದ್ದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕಾದು ಕುಳಿತಿದ್ದಾರೆ. ನೆಹರು ಮೈದಾನದ ಬಳಿ ಇರುವ ಭಾರತ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಬೆಳಗ್ಗೆಯಿಂದಲೂ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಗ್ಯಾಸ್ ಬುಕ್ ಆಗದ ಹಿನ್ನೆಲೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಮಹಾಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮಧ್ಯಪ್ರಾಚ್ಯದಲ್ಲಿ 33ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ಬೃಹತ್ ದಾಳಿ ಮಾಡಿದೆ. ಟೆಹರಾನ್ನ ಹಲವು ಕಟ್ಟಡಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ್ದು ಡಜನ್ ಗಟ್ಟಲೆ ಯುದ್ಧ ವಿಮಾನಗಳು ಇರಾನ್ ಮೇಲೆ ಸಂಚರಿಸಿ ಏರ್ ಸ್ಟ್ರೈಕ್ ಮಾಡಿವೆ. ಟೆಹರಾನ್, ಇಸ್ಫಹಾನ್, ಕರ್ಜ್ ಮತ್ತು ಸಿಸ್ತಾನ್ನಲ್ಲಿ ಹಲವು ಸ್ಫೋಟಗಳು ಕೇಳಿಬಂದಿವೆ. ಇರಾನ್ನ ಟೆಹರಾನ್ ಸರ್ ಮೇಲೂ ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಜಂಟಿ ದಾಳಿ ಮಾಡಿದೆ. ಟೆಹರಾನ್ ಸರ್ ಇರಾನ್ನ ಶ್ರೀಮಂತ ನಗರವಾಗಿದ್ದು ಈ ಪ್ರದೇಶದ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಇಸ್ರೇಲ್ ದಾಳಿಯಲ್ಲಿ ಹಲವು ಕಟ್ಟಡಗಳು ಧ್ವಂಸವಾಗಿವೆ.
ಇರಾನ್ನ ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಇಸ್ರೇಲ್ ದಾಳಿ ನಡೆಸಿದೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಹಲವು ವಿಮಾನಗಳು ನಾಶವಾಗಿವೆ. ಇದೇ ವೇಳೆ ಟೆಹರಾನ್ನಲ್ಲಿ ಕ್ಯಾನ್ಸರ್ ಔಷಧಿ ಉತ್ಪಾದನೆ ಮಾಡುವ ಔಷಧ ಕಂಪನಿ ಇಸ್ಫಹಾನ್ನಲ್ಲಿರುವ ಉಕ್ಕಿನ ಕೈಗಾರಿಕೆಯ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇರಾನ್ನ ಇಂಧನ ಮೂಲಸೌಕರ್ಯ ಹಾಗೂ ವಿದ್ಯುತ್ ವಿತರಣಾ ಕೇಂದ್ರಗಳ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ಹಿನ್ನೆಲೆ ಇರಾನ್ನ ಹಲವು ನಗರಗಳಲ್ಲಿ ಕರೆಂಟ್ ಕಟ್ ಆಗಿದೆ. ಟೆಹರಾನ್ನ ಮೊಸೌದಿ ಮತ್ತು ಟೆಹರಾನ್ಸರ್ ಸೇರಿದಂತೆ ಹಲವು ನಗರಗಳು ಕತ್ತಲೆಯಲ್ಲಿ ಮುಳುಗಿವೆ. ಇರಾನ್ನ ಬಾಂದರ್ ಅಬ್ಬಾಸ್ ಮೇಲೂ ಇಸ್ರೇಲ್ ಅಟ್ಯಾಕ್ ಅನ್ನು ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಬಂದರ್ ಅಬ್ಬಾಸ್ ಧ್ವಂಸಗೊಂಡಿದೆ. ಹಲವು ನಾಗರಿಕರಿಗೆ ಗಾಯ ಆಗಿದೆ. ಇನ್ನು ಇರಾನ್ನ ನಟಾಂಜ್ ಪರಮಾಣು ಸೌಲಭ್ಯದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು, ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ನಟಾಂಜ್ ಪರಮಾಣು ಕೇಂದ್ರದ ಬಳಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಇಸ್ಫಹಾನ್ ಮೇಲಿನ ದಾಳಿಗಿಂತ ಹೆಚ್ಚಿನ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಸೆಂಟ್ರಲ್ ಇಸ್ರೇಲ್, ದಕ್ಷಿಣ ಇಸ್ರೇಲ್ ಹಾಗೂ ಉತ್ತರ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಸೆಂಟ್ರಲ್ ಇಸ್ರೇಲ್ನ ಗುಶ್ಡ್ಯಾನ್, ಶೆರೋನ್ ಮತ್ತು ಸಮಾರಿಯಾದಲ್ಲಿ ಹಲವು ಕಟ್ಟಡಗಳಿಗೆ ಕ್ಷಿಪಣಿಗಳು ಬಂದು ಅಪ್ಪಳಿಸಿದ್ದಾವೆ. ಇಸ್ರೇಲ್ ಹಾಗೂ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಈ ಮಧ್ಯೆ ಇರಾನ್ ಪಡೆ ಪರ್ಷಿಯನ್ ಕೊಲ್ಲಿಯಲ್ಲಿ ಇಸ್ರೇಲ್ಗೆ ಸೇರಿದ ಕಂಟೈನರ್ ಹಡಗಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಭಾರೀ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದ್ದು ಹಡಗು ಸಂಪೂರ್ಣ ನಾಶವಾಗಿದೆ. ಜೊತೆಗೆ ಯುಎಇಯಲ್ಲಿ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿ ಮಾಡಿದ್ದು, ಇನ್ನು ಬಹರೇನ್ನ ವಿಮಾನ ನಿಲ್ದಾಣದ ಮೇಲೂ ಅಮೆರಿಕ ದಾಳಿ ಮಾಡಿದೆ. ಜೊತೆಗೆ ಹರ್ಮುಜ್ ಜಲಸಂಧಿ ತನ್ನ ನಿಯಂತ್ರಣದಲ್ಲಿದೆ ಅಂತ ಇರಾನ್ ತಿಳಿಸಿದೆ. ಇಸ್ರೇಲ್ನ ಬ್ರಾಕ್ ಮೇಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ದಾಳಿಯಲ್ಲಿ 14 ಜನ ಗಾಯಗೊಂಡಿದ್ದಾರೆ. 2 ಮಕ್ಕಳು ಸೇರಿ ಒಟ್ಟು 14 ಮಂದಿ ಕ್ಷಿಪಣಿ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ. ಎಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಯುಎಇ ಮೇಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಈ ವೇಳೆ ಇರಾನ್ನ ಕ್ಷಿಪಣಿಗಳನ್ನು ಯುಎಇ ಹೊಡೆದು ಉರುಳಿಸಿದೆ. ಈ ವೇಳೆ ಕ್ಷಿಪಣಿಗಳ ಅವಶೇಷ ಜಮೀನಿನ ಮೇಲೆ ಬಿದ್ದು ಬಾಂಗ್ಲಾದೇಶಿ ಪ್ರಜೆ ಸಾವನ್ನಪ್ಪಿದ್ದಾರೆ. ಯುಎಇಯ ಫುಜೈರಾದಲ್ಲಿ ಈ ಘಟನೆ ನಡೆದಿದೆ. ಕುವೈತ್ ಏರ್ಪೋರ್ಟ್ ಮೇಲೆ ಇರಾನ್ ಭಾರೀ ದಾಳಿ ಮಾಡಿದೆ. ಕುವೈತ್ ಏರ್ಪೋರ್ಟ್ನ ಇಂಧನ ಟ್ಯಾಂಕ್ಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದ್ದು ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಕತಾರ್ ಮೇಲೆಯೂ ಇರಾನ್ 3 ಕ್ಷಿಪಣಿಗಳನ್ನು ಉಡಾಯಿಸಿದೆ. 2 ಕ್ಷಿಪಣಿಗಳನ್ನು ಕತಾರ್ ವಾಯು ರಕ್ಷಣಾ ಪಡೆಗಳು ತಡೆದಿದ್ದು, ಮತ್ತೊಂದು ಕ್ಷಿಪಣಿ ನೇರವಾಗಿ ಇಂಧನ ಆಯಿಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಯುಎಸ್ ವಾಯುನೆಲೆಯ ಪಕ್ಕದಲ್ಲಿನ ಇಂಧನ ಟ್ಯಾಂಕರ್ಗಳಿದ್ದ ಹಡಗಿನ ಮೇಲೆ ದಾಳಿ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ 2ನೇ ತಿಂಗಳಿಗೆ ಕಾಲಿಟ್ಟ ಮಧ್ಯೆಗೆ ಇರಾನ್ನಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯ ಸೂಚನೆಗಳು ಕಾಣಿಸ್ತಾ ಇದೆ. ದೇಶದ ಅತ್ಯಂತ ಶಕ್ತಿಶಾಲಿ ಸೈನಿಕ ಘಟಕವಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪ್ರಮುಖ ಸರ್ಕಾರಿ ಕಾರ್ಯಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಈ ಬೆಳವಣಿಗೆಯಿಂದ ಇರಾನ್ ಅಧ್ಯಕ್ಷ ಮಸೂದ್ ಅವರ ಅಧಿಕಾರವು ಬಹಳ ಮಟ್ಟಿಗೆ ಕುಗ್ಗಿದ್ದು, ಸರ್ಕಾರದೊಳಗೆ ರಾಜಕೀಯ ಸ್ಥಗಿತ ಉಂಟಾಗಿದೆ. ಇನ್ನು ಐಆರ್ಜಿಸಿ ದೇಶದ ಪ್ರಮುಖ ಆಡಳಿತ ವ್ಯವಸ್ಥೆಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಯುದ್ಧ ಶುರುವಾದಾಗಿನಿಂದ ಮುಚ್ಚಿದ್ದ ಹರ್ಮುಜ್ ಜಲಸಂಧಿಯನ್ನ ತೆರೆಯಲಾಗುವುದು, ಆದರೆ ಅದು ಟ್ರಂಪ್ಗಲ್ಲ ಅಂತ ಇರಾನ್ ಸಚಿವರು ಹೇಳಿದ್ದಾರೆ. ಇರಾನ್ ಸಚಿವ ಇಬ್ರಾಹಿಂ ಅಜೀಜ್ ಮಾತನಾಡ್ತಾ, ಸದ್ಯಕ್ಕೆ ಹರ್ಮುಜ್ ಜಲಸಂಧಿ ತೆರಿತೇವೆ, ಆದರೆ ಟ್ರಂಪ್ಗೆ ಅಲ್ಲ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ನಡೆಯುತ್ತಿರೋ ಯುದ್ಧ 33ನೇ ದಿನಕ್ಕೆ ಕಾಲಿಟ್ಟಿದೆ. ಅತ್ತ ಅಮೆರಿಕ ಇರಾನ್ಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ರು. ಇರಾನ್ ಯಾವುದಕ್ಕೂ ಕ್ಯಾರೆ ಅನ್ನದೇ ದಾಳಿ ಮಾಡ್ತಿದೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚು ದಿನ ಯುದ್ಧ ನಡೆಯಲ್ಲ, ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೇವೆ, ಇನ್ನೊಂದೆರಡು ವಾರದಲ್ಲೇ ನಮ್ಮ ಕೆಲಸವನ್ನು ನಾವು ಮುಗಿಸ್ತೀವಿ ಅಂತಿದ್ದಾರೆ. ಜೊತೆಗೆ ಇವತ್ತು ರಾತ್ರಿ ರಾಷ್ಟ್ರವನ್ನು ಉದ್ದೇಶಿಸಿ ಟ್ರಂಪ್ ಮಾತನಾಡಲಿದ್ದಾರೆ. ಯುದ್ಧ ಬೇಗನೆ ಮುಗಿಯುತ್ತೆ ಅನ್ನುವ ಹೇಳಿಕೆ ಕೊಡ್ತಿದ್ದಂತೆ ಟ್ರಂಪ್ ಭಾಷಣ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾಗನೂರು ಗ್ರಾಮ, ಹಳೆ ಬೆಳವನೂರು, ತುರ್ಚೆಘಟ್ಟ ಗ್ರಾಮ ಹಾಗೂ ಹದಡಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡಿದರು. ಈ ಪ್ರಚಾರದಲ್ಲಿ ಮಾತನಾಡಿದ ಸಿಎಂ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿದರು. ದಾವಣಗೆರೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಕಾರಣ, ಹೀಗಾಗಿ ಸಮರ್ಥ ಅವರನ್ನ ಗೆಲ್ಲಿಸುವಂತೆ ಕ್ಯಾಂಪೇನ್ ಮಾಡಿದ್ದಾರೆ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದರು. ಅವರ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಎರಡೂ ಕಡೆ 2 ಚುನಾವಣೆಗಳಲ್ಲಿ ದೊಡ್ಡ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ. ಇನ್ನು ದಾವಣಗೆರೆಯಲ್ಲಿ ಶಾಸಕ ಪ್ರದೀಪ್ ಪ್ರಚಾರ ಮಾಡಿದ್ರು. ತುರ್ಚಘಟ್ಟ ಗ್ರಾಮದಲ್ಲಿ ಪ್ರಚಾರದ ವೇಳೆ ಪ್ರದೀಪ್ ಈಶ್ವರ್ ಮತ್ತೆ ಭುಜ ತಟ್ಟಿ ಉತ್ಸಾಹಭರಿತವಾಗಿ ಕ್ಯಾಂಪೇನ್ ಮಾಡಿದ್ದಾರೆ.
ದಾವಣಗೆರೆ ಉಪಚುನಾವಣಾ ಅಖಾಡ ರಂಗೇರಿದೆ. ಎರಡನೇ ದಿನ ಪ್ರಚಾರದ ಅಖಾಡಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಗಮಿಸಿದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಮತಯಾಚನೆ ಮಾಡುತ್ತಿದ್ದಾರೆ. ಬಸವರಾಜಪೇಟೆಯಿಂದ ತೆರೆದ ವಾಹನದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಹುಬ್ಬಳ್ಳಿ ಚೌಡಪ್ಪ ಗಲ್ಲಿ, ಮಹಾರಾಜಪೇಟೆ, ಹಾಸಾಭಾವಿ ವೃತ್ತದಲ್ಲಿ ರೋಡ್ ಶೋ ನಡೆಸಿದ್ರು. ಮೆರವಣಿಗೆಯುದ್ದಕ್ಕೂ ಪುಷ್ಪವೃಷ್ಟಿ ಮೂಲಕ ಬಿಎಸ್ವೈಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಬಾಗಲಕೋಟೆ ಉಪಚುನಾವಣೆ ಅಖಾಡಕ್ಕೆ ಡಿಸಿಎಂ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಕಾರ್ಯದರ್ಶಿ ಸಾಧು ಕೋಕಿಲ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಬಾಗಲಕೋಟೆ ನಗರದ ಹೊರವಲಯದ ಕಂಠಿ ರೆಸಾರ್ಟ್ನಲ್ಲಿ ಜಿಲ್ಲೆಯ ಸರ್ವ ಮುಖಂಡರ ಜೊತೆ ಡಿಕೆ ಶಿವಕುಮಾರ್ ಸಭೆ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಯನ್ನು ಗೆಲ್ಲಿಸಿಕೊಂಡು ಬರುವ ಬಗ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ಡಿಕೆಶಿ, ಬಾಗಲಕೋಟೆಯಲ್ಲಿ ಮೇಟಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಬೆಲೆ ಏರಿಕೆ ತಪ್ಪಿಸಬೇಕು ಅಂತ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದೇವೆ. ಬಿಜೆಪಿ ಅಚ್ಛೇದಿನ ಕೊಡಲಿಲ್ಲ, ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ. ನಮ್ಮ ಪಕ್ಷ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಡಿಕೆಶಿ ಹೇಳಿದ್ದಾರೆ. ಈಗ ಕ್ರೈಮ್ ಲೋಕದ ಸುದ್ದಿ. ಮದುವೆ ಮಾಡಿಸಲಿಲ್ಲ ಅಂತ ಮಗನೇ ತಾಯಿಯನ್ನ ಕೊಲೆ ಮಾಡಿದ್ದಾನೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಘಟನೆ ನಡೆದಿದೆ. ಗಂಗಮ್ಮ ಕೊಲೆಯಾದ ಮಹಿಳೆಯಾಗಿದ್ದು ಉಮಾಶಂಕರ್ ಅನ್ನುವಾತ ತಾಯಿಯನ್ನ ಕೊಲೆ ಮಾಡಿದ ಆರೋಪಿ. 2 ವರ್ಷದ ಹಿಂದೆ ಅಪಘಾತವಾಗಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದ ಉಮಾಶಂಕರ್ ಒಮ್ಮೊಮ್ಮೆ ಬುದ್ಧಿ ಭ್ರಮಣೆಯಾದವನಂತೆ ವರ್ತಿಸುತ್ತಿದ್ದಂತೆ. ಮೊನ್ನೆ ತಾಯಿ ಜೊತೆ ಮದುವೆ ವಿಚಾರಕ್ಕೆ ಜಗಳ ತೆಗೆದು ತಲೆ ಮೇಲೆ ಕಲ್ಲೆತ್ತು ಹಾಕಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಗಂಗಮ್ಮ ಮೃತಪಟ್ಟಿದ್ದಾರೆ. ಅತ್ಯಾಚಾರ ಕೇಸ್ನ ಪ್ರಕರಣ ರದ್ದು ಕೋರಿ ಮೂಡಬಿದ್ರಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ನಿರೀಕ್ಷಣಾ ಮಧ್ಯಂತರ ಜಾಮೀನು ನೀಡಲು ಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ವಿಚಾರಣೆ ನಡೆಯಿತು. ಇನ್ಸ್ಪೆಕ್ಟರ್ ವಿರುದ್ಧದ ಅತ್ಯಾಚಾರ ಆರೋಪಕ್ಕೆ ಆಧಾರಗಳಿಲ್ಲ ಅಂತ ಇನ್ಸ್ಪೆಕ್ಟರ್ ಸಂದೇಶ್ ಪರ ವಕೀಲರು ವಾದ ಮಂಡಿಸಿದರು. ಈ ವೇಳೆ ಜಡ್ಜ್ ಇನ್ಸ್ಪೆಕ್ಟರ್ ಮಾಡಿರುವುದು ಅಧಿಕಾರದ ದುರುಪಯೋಗವಲ್ಲ, ದೂರು ಕೊಡಲು ಬಂದ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸಿದ್ರೆ ಇನ್ನೇನಾಗುತ್ತೆ ಅಂತ ಪ್ರಶ್ನಿಸಿ ಗರಂ ಆದರು. ವಿಚಾರಣೆಯನ್ನ ಏಪ್ರಿಲ್ 6ಕ್ಕೆ ಮುಂದೂಡಲಾಗಿದ್ದು ಅಲ್ಲಿವರೆಗೆ ಬಂಧಿಸದಂತೆ ಮಧ್ಯಂತರ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಈಗ ರಾಜ್ಯದ ಪ್ರಮುಖ ವಿದ್ಯಮಾನಗಳು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆ ಅಂಕಗಳ ಬದಲಿಗೆ ಗ್ರೇಡ್ ಕೊಡೋ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆಯಾಗಿದೆ. ಬೆಂಗಳೂರಿನ ಎಚ್ಎನ್ ಚಂದನಾ ಮತ್ತು ಎಸ್ ವೆಂಕಟೇಶ್ ಅನ್ನುವರಿಂದ ಪಿಐಎಲ್ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಐತಿಹಾಸಿಕ ಬೆಂಗಳೂರು ಕರಗೋತ್ಸವ ನಡೆಯಲಿದೆ. ಹೂವಿನ ಕರಗಕ್ಕೂ ಅರ್ಚಕ ಜ್ಞಾನೇಂದ್ರ ಮುನ್ನ ಕರ್ಪೂರ ಸೇವೆ ಮಾಡಿದ್ದಾರೆ. ಕರ್ಪೂರ ಸೇವೆ ಹಿನ್ನೆಲೆ ಎಸ್ಪಿ ರೋಡ್ ಬಂದ್ ಮಾಡಿ ದಾರಿಯುದ್ದಕ್ಕೂ ಸಾವಿರಾರು ಕೆಜಿ ಕರ್ಪೂರ ಸೇವೆಯನ್ನ ನಡೆಸಲಾಯಿತು. ಈಗ ದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಚಂಡೀಗಢದ ಪಂಜಾಬ್ ಬಿಜೆಪಿ ಕಚೇರಿ ಬಳಿ ನಿಗೂಢ ಸ್ಫೋಟ ಸಂಭವಿಸಿದೆ. ಬಿಜೆಪಿ ಕಚೇರಿ ಬಳಿ ನಿಲ್ಲಿಸಿದ ದ್ವಿಚಕ್ರ ವಾಹನದಲ್ಲಿದ್ದ ಎಲೆಕ್ಟ್ರಾನಿಕ್ ವಸ್ತು ಸ್ಫೋಟಗೊಂಡಿರುವ ಶಂಕೆ ಇದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ಸಿಎಫ್ಎಸ್ಎಲ್ ತಂಡ ಭೇಟಿ ಕೊಟ್ಟಿದ್ದು ಪರಿಶೀಲನೆ ಮಾಡುತ್ತಿದ್ದಾರೆ. ಸಿನಿಮಾ ಸೆಟ್ಟಲ್ಲಿ ನಟಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿರುವ ಆರೋಪದ ಮೇಲೆ ಮಲಯಾಳಂ ನಿರ್ದೇಶಕ ನಟ ರಂಜಿತ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ಕೊಚ್ಚಿ ನಗರ ಪೊಲೀಸ್ ಠಾಣೆಯಲ್ಲಿ ನಟಿಯೊಬ್ಬರು ದೂರನ್ನ ದಾಖಲಿಸಿದ್ದಾರೆ. ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇರಿದೆ. ಇವತ್ತು ಅಸ್ಸಾಂನ ಗೋಗಮುಖ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಇನ್ನು ಸಮಾವೇಶಕ್ಕೂ ಮೊದಲು ಟೀ ತೋಟ ಒಂದಕ್ಕೆ ಭೇಟಿ ಕೊಟ್ಟ ಪ್ರಧಾನಿ ಮೋದಿ ಟೀ ಎಲೆ ಬಿಡಿಸ್ತಾ ಮಹಿಳಾ ಕೂಲಿ ಕಾರ್ಮಿಕರ ಜೊತೆ ಸಂವಾದ ಮಾಡಿದ್ದಾರೆ. ಬಿಜೆಪಿಯ ವಿರುದ್ಧ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಗಂಭೀರ ಆರೋಪ ಮಾಡಿದ್ದಾರೆ. ಉತ್ತರ ಪ್ರದೇಶ ಮತ್ತು ಮಣಿಪುರದಲ್ಲಿ ಗಲಭೆ ಮಾಡಿದಂತೆ ತಮಿಳುನಾಡಲ್ಲೂ ಹಿಂಸಾಚಾರ ಸೃಷ್ಟಿಸಲು ಬಿಜೆಪಿ ಸಂಚು ರೂಪಿಸಿದೆ ಅಂತ ಆರೋಪಿಸಿದ್ದಾರೆ. ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಲಿಂಗತ್ವ ಅಲ್ಪಸಂಖ್ಯಾತರ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಐಎಎಸ್ ಅಧಿಕಾರಿಯೊಬ್ಬರು ದಿಢೀರ್ ರಾಜೀನಾಮೆ ಕೊಟ್ಟು ಸಂಚಲನ ಮೂಡಿಸಿದ್ದಾರೆ. ದೀರ್ಘಕಾಲದವರೆಗೆ ಯಾವುದೇ ಹುದ್ದೆ ನೀಡದೆ ಸತಾಯಿಸಿದ ಸರ್ಕಾರದ ನಡೆಗೆ ಬೇಸತ್ತು 2022ರ ಬ್ಯಾಚ್ನ ಐಎಎಸ್ ಅಧಿಕಾರಿ ರಿಂಕು ಸಿಂಗ್ ರಾಹಿ ರಾಜೀನಾಮೆ ಕೊಟ್ಟಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಭಯಾನಕ ಬೆಂಕಿ ಅವಘಡ ಸಂಭವಿಸಿದೆ. ಆಕಸ್ಮಿಕ ಬೆಂಕಿ ತಗುಲಿ ಉಡುಪು ತಯಾರಿಕಾ ಕಾರ್ಖಾನೆ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ವಾಹನಗಳು ಧಾವಿಸಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿವೆ. ಈಗ ಅಂತಾರಾಷ್ಟ್ರೀಯ ಸುದ್ದಿ.
ರಷ್ಯಾದ An-26 ಸೇನಾ ವಿಮಾನ ಪತನವಾಗಿದ್ದು 29 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ತಾಂತ್ರಿಕ ದೋಷದಿಂದಾಗಿ ಅವಘಡ ಸಂಭವಿಸಿದೆ ಅಂತ ಶಂಕಿಸಲಾಗಿದೆ.